ಇದು ಯಾಕೆ ಮಾಡಿದಿರಿ ಹಿಂಗೆ ಮಧ್ಯೆ ಒಂದು ಜಾಗ ಇಟ್ಬಿಟ್ಟಿದ್ದೀರಿ? ಮಧ್ಯೆ 2.5 ಫೂಟ್ ಬಿಟ್ಕೊಂಡಿದ್ದೇವೆ ಸರ್. ನಮ್ಮ ಮನೇಲಿ ಹೆಣ್ಮಕ್ಳ ಹುಲ್ಲು ಮೇವು ಹಾಕದ್ ಸರ್ ಹೆಚ್ಚಾಗಿ. ಆಮೇಲೆ ನಾವು ಯಾರೇ ಹಾಕೋದಾದ್ರು ಇಲ್ಲ ಯಾರೇ ಹಾಕದಾದ್ರು ನಾವು ಏನೋ ದನಿಗೆ ಫುಡ್ ಕೊಡೋದಾಗ್ಲಿ ಮತ್ತೆ ಮೇವು ಕೊಡೋದಾಗ್ಲಿ ನೀರ್ ಕೊಡೋದಾಗ್ಲಿ ಈ ಈ ಕಡೆಯಿಂದನ ಮಾಡೋದು ಸರ್. ಹಿಂದ್ಗಡೆಗೆ ಅಷ್ಟು ಬಂದ್ರ ಒದಿತಾವಲ್ ಸರ, ಹಂಗಾಗಿ ಮೇವ್ ಹಾಕಕ್ ಚೆನ್ನಾಗಲ್ಲ ಅಂತ ಹೇಳಿ ಆರಾಮಾಗಿ ಇಲ್ಲಿ ಪಾಸ್ ಆಗ್ಬೋದು. ಇಲ್ಲಿ ಆರಾಮ್ ಮಾಡ್ಬೋದು ಅಂತ ಸರ್. ಇಲ್ಲಿ ದನಗಳಿಗೆ ಮೇವ್ ಹಾಕದ? ದನಗಳಿಗೆ ಮೇವ್ ಹಾಕದ ಸರ್. ಇದು ಕಂಪ್ಲೀಟ್ ಆಗಿಲ್ಲ ಸರ್ ಇನ್ನು. ಅದು ಗೊದ್ನಿಗೆ ಮಾಡ್ಬೇಕು. ಇನ್ನು ಇದು ಹೈಟ್ ಆಗುತ್ತಾ? ಇನ್ನು ಹೈಟ್ ಆಗುತ್ತೆ ಸರ್. ಎಷ್ಟು ಹೈಟ್ ಆಗುತ್ತೆ ಇಲ್ಲಿ? ಇವಾಗ ಇದು 2.5 ಬರ್ತದೆ ಸರ್. ದೋಣಿ ಎಲ್ಲ ಆಗಷ್ಟೇ 2.5 ಆಗುತ್ತೆ ಸರ್. ಒಂದು ಹಸು ಆರಾಮಾಗಿ ನಿಂತ್ಕೊಂಡು ಸರ್ ಹಾಕಿದ ಮೇವನ್ನ ಮೇವು ಫಸ್ಟ್ ಕ್ಲಾಸ್ ನೀರು ಏನಾದ್ರು ಕುಡಿಯಕ್ಕೆ ಅಲ್ಲೇ ಬರಂಗ್ ಮಾಡಿದ್ರೆ ತಂದಿಡೋದ ವ್ಯವಸ್ಥೆ ನಿಮ್ದು? ನಾನು ತಂದಿಡೋದೇನಿಲ್ಲ ಸರ್. ಬೋರಿಂದ ಸಿಂಟೆಕ್ಸ್ ಇಂದ ವಾಲ್ ತಿರುಗ್ಬಿಟ್ರ 4 ವಾಲು ಒಂದೇ ಸರಿ ಆನ್ ಆಗುತ್ತೆ ಸರ್. ಅಲ್ಲೇ ಎಲ್ಲಿ ಬೀಳೋದು ನೀರು? ಅದು ಒಂದು ಗೋಧಿಗೆ ಬೀಳ್ತದೆ ಸರ್. ಅದ್ ನೀರ್ ಕ್ಲೀನ್ ಮಾಡಿ ಮತ್ತೆ ಮೇವ್ ಹಾಕದ? ಸರ್. ಇವಾಗ ಇನ್ನೂ ಪೈಪ್ಲೈನ್ ಆಗಿಲ್ಲ. ಪೈಪ್ಲೈನ್ ಮಾಡ್ತದ ಸರ್. ಆಟೋಮೆಟಿಕ್ ಎಲ್ಲ ಅಲ್ಲ, ನೀರೆಲ್ಲ ಹಾಕಂಗಿಲ್ಲ ಸರ್. ತಂದು ಅದೊಂದು ಬಹಳ ಒಳ್ಳೆ ಕೆಲಸ ಆಗ್ತದೆ. ಮಧ್ಯಾಹ್ನ 1 ಗಂಟೆ ಬಿಟ್ಟು ಏನಿದ್ರೆ 4 ಗಂಟೆ ಮಟ ಇರುತ್ತೆ ಸರ್ ನೀರು. ಈಗ ಬೇಸಿಗೆ ಟೈಮಲ್ಲಿ ಸರ್ ಬಹಳ ಹೀಟ್ ಆಗತ್ತೆ. ಸರ್. ಫುಲ್ ಬಿಸಿ ಆಗತ್ತೆ, ಮನುಷ್ಯರಿಗೆ ಹಿಡ್ಕೊಳಕ್ ಆಗಲ್ಲ. ಸರ್. ದನಗಳಿಗೆ ಏನಾರ ವ್ಯವಸ್ಥೆ ನಿಮ್ಮಲ್ಲಿ ಯಾವ ತರ ಮಾಡ್ತಿದ್ದೀರಿ? ಇವಾಗ ನಾವು ಸ್ಪ್ರಿಂಕ್ಲರ್ ಮಾಡ್ತೀರಾ ಅಥವಾ ಏನಾದ್ರು ಬೇರೆ ವ್ಯವಸ್ಥೆಗಳಿದಾವ ನಿಮ್ಮಲ್ಲಿ? ಇವಾಗ ಸರ್ ನಾವು ಹಳೆ ಹಾಕಿ ಕೊಟ್ಟಿಗೆ ಇರೋದ್ರಾಗೆಲ್ಲ 2 ಟೈಮ್ ನೀರ್ ಹಿಡಿತೇವೆ ಸರ್. ಮೇಲ್ಗಡೆ ಚೆಂಡಿ ಹಾಕಿದೀವಿ ಸರ್. ಇದು ಈಗ 18 ಅಡಿ ಹೈಟ್ ಮಾಡಿರೋದ್ರಿಂದ ಈಗ ಒಂದು ಮುಚ್ಚಿಗಿಂದ ತಳಗ ಒಂದು ಸಣ್ಣದ ಹನಿ ನೀರ್ ಮಾಡೋ ಪ್ಲಾನಿಂಗ್ ಐತಿ ಸರ್. ಇದ್ರ ಮೇಲ್ಗಡೆ ಸರ್. ಈಗ ಇಲ್ಲಿ ಯಾಕೆ ಮಧ್ಯೆ ಒಂದು ಕಾಲಮ್ ಕೊಟ್ಟಿದ್ದೀರಲ್ಲ, ಸೀಟ್ ಹಾಕಿದ್ದೀರಿ, ಅಲ್ಲಿ ಏನ್ ಮಾಡ್ತಿದ್ದೀರಿ? ಇಲ್ಲೇ ಸರ್ ಮೇಲೆ ಸೀಟ್ ಇಟ್ಟಿದ್ದೀರಲ್ಲ, ಅದು ಮಧ್ಯೆ ಅದರಿಂದ ಮೇಲ್ಗಡೆ ಹುಲ್ಲು ಇಡಂಗ್ ವ್ಯವಸ್ಥೆ ಮಾಡ್ಬೇಕು ಸರ್. ಹಂಗಾಗಿ ಮಾಡ್ತೇವೆ ಸರ್. ಮೇಲ್ಗಡೆ ಮುಚ್ಚಿಗೆ ಸರ್. ಒಬ್ಬರು ಓಡಾಡಬಹುದು ಮೇಲ್ಗಡೆ ಒಬ್ರು ಓಡಾಡಬಹುದು. ಮೇವ್ ಸ್ಟಾಕ್ ಮಾಡೋದಕ್ಕೆ ಮೇಲ್ಗಡೆ ಮೇವ್ ಸ್ಟಾಕ್ ಮಾಡೋದ್ರಿಂದ ಅದಕ್ಕೆ ಹೀಟ್ ಕೂಡ ಆಗಲ್ಲ. ಹೀಟು ಆಗೋದಿಲ್ಲ ಸರ್. ಆಮೇಲೆ ಮೇವು ಲಾಸ್ ಆಗಲ್ಲ ಸರ್. ನೆನೆಯಲ್ಲ. ಆಮೇಲೆ ಸ್ಟೋರೇಜ್ ಮೇಲ್ಗಡೆ ಇರೋದ್ರಿಂದ ನಮ್ಗೆ ಯಾವಾಗ ಬೇಕೋ ಒಂದೊಂದು ಪಿಂಡಿ ಹಾಕೊಂಡ್ ಹಾಕ್ಬೋದು. ಹಾಗೆಲ್ಲ ಸೇವಿಂಗ್ ಆಗುತ್ತೆ ಅಂತ ಸರ್. ಯಾಕಂದ್ರೆ ಈಗ ಸ್ಪ್ರಿಂಕ್ಲರ್ ಮಾಡಿದ್ರೆ ದನಗಳು ಹೀಟ್ ತಂಪಾಗ್ತವೆ. ಸರ್. ಮತ್ತೆ ವಾಪಸ್ ಅವು ಹೀಟ್ ಆಗ್ಬೇಕಂದ್ರೆ 1 ತಾಸು ಟೈಮ್ ತಗೊಳ್ತವೆ ಅಂತ ಹೇಳಿ ಕೇಳಿದೀವಿ. ಈಗ ನಾವು ಮುಚ್ಚಿಗೆ ಮಾಡಿರೋ ಪ್ಲಾನಿಂಗ್ ಏನು ಸ್ಪ್ರಿಂಕ್ಲರ್ ಮಾಡ್ಲಿದ್ರು ನಡೀತೈತೆ ಸರ್. ಅದನ್ನ ಮಾಡ್ಬಿಟ್ರ ನಡೀತೈತೆ ಸರ್. ಈಗ ಇಲ್ಲಿ ಶೆಡ್ ಮಾಡಿದಿರಲ್ಲ, ತಗಣಿ ಶೆಡ್. ಸರ್. ಈ ತಗಣಿ ಶೆಡ್ ಮಾಡಿದ್ರೆ ಖರ್ಚು ಕಡಿಮೆನಾ, ಸಿಮೆಂಟ್ ಇಂದ ಮಾಡಿದ್ರೆ ಖರ್ಚು ಕಡಿಮೆನಾ? ತಗಡಿನ ಶೆಡ್ ಮಾಡೋದ್ರಿಂದ ಸರ್ ಓಪನ್ ಗಾಳಿ ಆಗುತ್ತೆ ಸರ್. ಹೋಗುತ್ತೆ ಸರ್. ಅದೇ RCC ಹಾಕಿದ್ವಿ ಅಂದ್ರೆ ಹೀಟ್ ಜಾಸ್ತಿ ಆಗುತ್ತೆ ಸರ್. ಹೀಟ್ ಜಾಸ್ತಿ ಆಗುತ್ತೆ. ಯಾವ್ದು ಖರ್ಚು ಕಡಿಮೆ ಆಗುತ್ತೆ? ಖರ್ಚು ಕಮ್ಮಿ ಸರ್ ಸ್ವಲ್ಪ. ಖರ್ಚು ಕಡಿಮೆ, ಒಳ್ಳೆ ಹೈಟೆಕ್ ಅಲ್ಲ. ಒಳ್ಳೆ ಹೈಟೆಕ್ ಆಗುತ್ತೆ ಸರ್. ಏರ್ ಫುಲ್ ಬೆಳಕು ಬೀಳ್ತದೆ ಸರ್. ಗಾಳಿಗೆ ಬೆಳಕಿಗೆ ಸಮಸ್ಯೆ ಇಲ್ಲ. ಫುಲ್ ಸೈಡ್ಗೆಲ್ಲ ಸರ್ ತಂತಿ ಬೇಲಿ ಮಾಡ್ಬಿಟ್ಟಿದ್ದೀರಿ. ನಾವೆಲ್ಲ 7 ಅಡಿ ಅದು ಮೆಸ್ ಹಾಕಿರೋದು ಸರ್. ಇದಕ್ ಮೆಸ್ ತರ್ತೀರಾ? ಸರ್. ಈ ತಗಡಿನ ಇದಕ್ಕೆ ತಂತಿಗೆ ಮೆಸ್ ಹಾಕ್ಬೇಕಾ? ಮೆಸ್ ಮೇಲ್ಗಡೆ ಹಾಕ್ಬೇಕು ಸರ್. ಮತ್ತೆ ಇದಕ್ ಫುಲ್ ಉದ್ದಕ್ಕೂ ಇದಕ್ಕೆ ಈಗ ಮೆಸ್ ಸೈಡ್ ಮೆಸ್ ಹಾಕಲ್ಲ ಸರ್. ನಾವು ಸೈಡ್ ಮೆಸ್ ಹಾಕಲ್ಲ. ಹಾಕೋಣ ಮಾಡಿದ್ವಿ. ಸೊಳ್ಳೆ ಬರ್ದೆ ಅಷ್ಟು ಉದ್ದ ಹೊಲಿಸ್ಬಿಟ್ಟು ಸರ ಸೊಳ್ಳೆ ಪೊಡದೆ ಹಾಕೋಣ ಅಂತ ಮಾಡಿದ್ವಿ. ಇಲ್ಲಿ ಓಪನ್ ಬಿಟ್ಟಿದ್ದೀರಲ್ಲ, ಅದ್ ಮೇಲ್ಗಡೆ ಸರ. ಅದು RCC ಹಾಕ್ಬಿಟ್ಟು ಸರ 2000 ಲೀಟರ್ ಇಂದ 3 ಟ್ಯಾಂಕರ್ ಇಟ್ಬಿಡೋದು ಸರ್. ಬೇಸಿಗೆಯಲ್ಲಿ ನೀರಿನ ತೊಂದ್ರೆ ಆಗುತ್ತಲ್ಲ ಇಲ್ಲಿ ಸರ್. ಅದ್ ಏನ್ರ ಬೇಸಿಗೆಯಲ್ಲಿ ತೊಂದ್ರೆ ಆಗುತ್ತಲ್ಲ ನೀರಿಂದು, ಹಂಗಾಗಿ ಈಗ ಟ್ಯಾಂಕರ್ ಏರ್ಸ್ಬಿಟ್ವಿ ಅಂದ್ರೆ ಎನಿ ಟೈಮ್ ನೀರ್ ಇರುತ್ತಲ್ಲ ಅಂತ. ಈಗ ಒಂದ್ ಹಸುಗೆ ಒಂದ್ ದಿನಕ್ಕೆ 100 ಲೀಟರ್ ಬೇಕು ನೀರ್ ಬೇಕು. 20 ಆಕಳೆ ಅಂದ್ರೆ 2000 ಲೀಟರ್ 2 ಟ್ಯಾಂಕರ್ ಬೇಕೇ ಬೇಕು ಸರ್ ಒಂದ್ ದಿನಕ್ಕೆ. ಅಲ್ಲಿ ಟ್ಯಾಂಕರ್ ವ್ಯವಸ್ಥೆ ಅಲ್ಲಿ ಮಾಡ್ತೇವೆ. ಟ್ಯಾಂಕರ್ ಅದಕ್ಕೆ RCC ಹಾಕಿದ್ರೆ ಫುಡ್ ಸೇಫ್ಟಿ ಇರ್ತದೆ ಸರ್. ಆಮೇಲೆ ನಮಗೂ ಸಿಂಟೆಕ್ಸ್ ಅನುಕೂಲ ಆಗುತ್ತೆ ಅಂತ ಮಾಡಿದ್ರೆ ಸಿಂಟೆಕ್ಸ್ ಇಡಬಹುದು. ಒಳ್ಳೆ ಪ್ಲಾನ್ ಮಾಡಿದೀವಿ. ಸರ್. ಈಗ ಇದಕ್ಕೆ ಯಾವ್ದಾರ ಗೌರ್ಮೆಂಟ್ ಇನ್ ಸಬ್ಸಿಡಿ ಸದ್ಯಕ್ಕೆ ಏನಾದ್ರು ಬಂದಿದೆಯಾ? ಸದ್ಯಕ್ಕೆ ಏನು ಗೌರ್ಮೆಂಟ್ ಏನು ಬ್ಯಾಂಕ್ ಇಂದ ಏನಾದ್ರು ಸಬ್ಸಿಡಿ ಲೋನ್ಗಳು ಸಿಗ್ತದವ ನಿಮಗೆ? ಸದ್ಯ ನಾವ್ ಈಗ ಯಾವ ಲೋನು ಮಾಡಿಲ್ರಿ. ಇದು ಮಂಡಳಿಯಿಂದ ಬರ್ತದಲ್ರಿ 57,000 ರೂಪಾಯಿ. ಅದೊಂದ್ ಯೋಜನೆ ಮಾಡಿದೇವಿ. ಅದು ಏನ್ ಬರ್ತತೆ ಬಿಡ್ತತೆ ಗೊತ್ತಿಲ್ಲ ಸರ್. ಎಲ್ಲ ಸ್ವಂತ ಹೋಪ್ ಇಟ್ಕೋಬೇಡ್ರಿ. ಅಂದ್ರೆ ಬರಲ್ಲ ಅನ್ನೋದು ಇಟ್ಕೋಬೇಡ್ರಿ. ಎಲ್ಲ ಪಾಸಿಟಿವ್ ಆಗಿ ಮಾಡ್ಕೊಳ್ಳಿ. ಯಾಕಂದ್ರೆ ಈಗಿನ ಮೊದ್ಲಿನ ತರ ಇಲ್ಲ. ಸರ್. ಸ್ವಲ್ಪ ಇಲ್ಲಿ PDOಗಳೆಲ್ಲ ಒಳ್ಳೆ ರೀತಿ ಸರ್ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಸಬ್ಸಿಡಿಗಳು ಬಡ ರೈತರಿಗೆ ಸಿಗ್ತಕ್ಕಂತ ಕೆಲಸನ ಮಾಡ್ತಿದ್ದಾರೆ.
ಹ್ಞೂ ಸರ್. ನಿಮಗೆ ಕೂಡ ಸಿಗ್ಲಿ. ಈಗ ಒಂದು ದನಕ್ಕೆ ಒಂದ್ ದಿನಕ್ಕೆ ಖರ್ಚು ಎಷ್ಟು ಬರುತ್ತೆ ನಿಮಗೆ ಈ ಮಾಡಿದ್ಮೇಲೆ? ಈಗ ಮಾಡಿದೀರ ಆಲ್ರೆಡಿ ನಿಮ್ಮ ಇದಾವ ಹಸುಗಳು, ಹ್ಞೂ ಸರ್. ಎಷ್ಟು ಖರ್ಚು ಬರ್ತತಿ? ಒಂದು ಹಸು ನಮ್ದು 10 ಲೀಟರ್ 14 ಲೀಟರ್ ಮಟ ಕೊಡುತ್ತೆ ಸರ್. 14 ಲೀಟರ್. 10 ಲೀಟರ್ ಮಿನಿಮಮ್ ಸರ್. ಹ್ಮ್ 10 ಲೀಟರ್ ಅಂದ್ರ ನಮ್ದು ಒಂದು ದಿನಕ್ಕೆ 5 ಕೆಜಿ ಫುಡ್ ಬೇಕು ಸರ್. ಹ್ಮ್ ಹ್ಮ್ 4.5 ಕೆಜಿ ಸರ್. ಓಕೆ. ಅಲ್ಲಿಗೆ ಒಂದ್ ಆಕಳಿಗೆ ಏನೇ ಕಮ್ಮಿ ಅಂದ್ರೆ 200 ರೂಪಾಯಿ ಖರ್ಚಿದೆ ಸರ್. 200 ರೂಪಾಯಿ? ಹ್ಞೂ ಸರ್, ಒಂದು ಹೊತ್ತಿಗೆ. ಈಗ ನೀವು ಹತ್ತಿದ ಅಂತ ಹೇಳಿದ್ರೆ 2000 ರೂಪಾಯಿ ಹ್ಞೂ ಸರ್ ಖರ್ಚಿದೆ. ಹ್ಞೂ ಅದನ್ನ ಸ್ವಲ್ಪ ಈ ಕಡೆ ಶಿಫ್ಟ್ ಮಾಡ್ಕೊಂಡು ಇನ್ನ ಹಸುಗಳು ಜಾಸ್ತಿ ಮಾಡೋ ಪ್ಲಾನ್ ಇದೆ. ಹ್ಞೂ ಸರ್. ಶಿಫ್ಟ್ ಮಾಡಿ. ಹಸುಗಳನ್ನ ಜಾಸ್ತಿ ನೀವು ಮಾಡೋದಕ್ಕಿಂತ ಹ್ಞೂ ಸರ್. ಇರ್ತಕ್ಕಂತ ಹಸುಗಳಿಗೆ ಜಾಸ್ತಿ ನೀವು ಫುಡ್ ಹಾಕೋದು, ಜಾಸ್ತಿ ಕಾಳಜಿ ಮಾಡೋದು ಮಾಡಿದ್ರೆ ಹ್ಞೂ ಸರ್. ಸ್ವಲ್ಪ ನಿಮ್ಮ ಆದಾಯ ಕೂಡ ಜಾಸ್ತಿ ಆಗ್ಬೋದು. ಯಾಕಂತ ಹೇಳಿದ್ರೆ ಈಗ ನಾವು ಜಾಸ್ತಿ ಇಟ್ಕೊಂಡು ಹೆಚ್ಚಿನ ಕೆಲಸಗಾರ ಬೇಕಾಗತ್ತೆ ಅದಕ್ಕೆ. ಹ್ಞೂ ಸರ್. ನೀವು ಈಗ ಇರೋದು ಒಬ್ರು 2-3 ಜನ ಮನೆಗೆ ಇರ್ತೀರ, ಹ್ಞೂ ಸರ್. ಆರಾಮ್ ಮಾಡಕ್ಕೇನ್ ಸಮಸ್ಯೆ ಇಲ್ಲ. ಹ್ಞೂ ಆದ್ರೆ ಈಗ ಇರ್ತಕ್ಕಂತ ಹಸುಗಳು ಎಷ್ಟು ನೀವು? ಇವಾಗ ಇರೋ ನಮಗ್ ಸರ 8 ದೊಡ್ಡವು, ಕರುಗಳು 4 ಕಟ್ಟಿದಾವ್ ಸರ್. ಈಗ ಹಿಂಡಂತ ಹಾಲಿಂಡಂತವು? ಹಾಲಿಂಡಂತಾವ್ ಇವಾಗ ಗಬ್ಬಿದಾವ್ ಸರ್. ಈ ಜೂನ್ ತಿಂಗಳಿಗೆ ಹಾಕ್ತಾವು. ಇವಾಗ 4 ಹಾಕ್ತಾವ್ ಸರ್. 30-32 ಲೀಟರ್ ಹಾಕ್ತಾವ್ ಸರ್ ಈಗ ಹಾಕ್ತಾ ಇದೀರಿ? ಹ್ಞೂ ಸರ್. ಒಂದಿನಕ್ಕೆ? ಹ್ಞೂ ಸರ್. ನಮ್ದು ಇಲ್ಲಿ ತಂದಿರೋದು ಯಾವ್ದು ಇಲ್ಲ ಸರ್. ಎಲ್ಲಾ ಮನಿದ ಹಸು ಸರ್. ಓ ಹೌದಾ? ಯಾವ ತರದ್ ಏನಿಲ್ಲ ಸರ್. ಈ ಶೆಡ್ಡಿಗೆ ನಾವು ಈಗ ತಂದು ಬಿಚ್ ಕಟ್ಟಿದ್ವಿ ಅಂದ್ರೆ ಕರೆಕ್ಟ್ ಆಗತ್ತೆ ಸರ್. ಒಳ್ಳೆ ಶೆಡ್ ಇದೆ. ಇದಕ್ಕೆ ಇಟ್ಟಿಗೆ ಜಂಬಿಟ್ಟಿಗೆ ಬಳಸಿದಿರಲ್ಲ? ಹ್ಞೂ ಸರ್. ಎಷ್ಟು ಹೆಂಡಿ ಆಗಿದಾವೆ? ಖರ್ಚು ಎಷ್ಟು ಖಾಲಿ? ಇವಾಗ 1500 ಇಟ್ಟಿಗೆ ಹೋಗಿದಾವ್ ಸರ್. ಇನ್ನೊಂದು 800 ಇಟ್ಟಿಗೆ ಬೇಕು ಸರ್. 1,500 ಹೆಂಡಿ ಖಾಲಿ ಆಗಿದಾವೆ? ಹ್ಞೂ ಸರ್. ಎಲ್ಲಿ ತರ್ಸಿದ್ರಿ ಹೆಂಡಿಗಳನ್ನ? ಹೆಂಡಿ ಸೊರಬ ಸರ್. ಹೆಂಗ್ ಬಂದಿದೆ ರೇಟಿಗೆ ಜಂಬಿಟ್ಟಿಗೆ? ಇದು ಫಸ್ಟ್ 40 ರೂಪಾಯಿ ಬಿತ್ತು ಸರ್. ಆಮೇಲೆ 43 ಬಿತ್ತು ಸರ್. ಈಗ 44 ರೂಪಾಯಿ ಆಗೈತೆ ಸರ್. 44 ರೂಪಾಯಿ. ಹ್ಞೂ ಸರ್. ಇನ್ನು ಹೆಂಡಿಗಳು ಬೇಕಾ ಸಾಕಾಗತ್ತೆ ಇಷ್ಟಕ್ಕೆ? ಇನ್ನೂ ಒಂದು 800 ಹೆಂಡಿ ಬೇಕು ಸರ್. ಇನ್ನು 800 ಹೆಂಡಿ ಎಲ್ಲಿ ಹಾಕ್ತೀರಿ? ಆ ಕಡೆ ಕಟ್ಟದಿದೆ ಅಲ್ಲ ಸರ್ ಫೌಂಡೇಶನ್. ಈಗ ಏನೋ ದನಗಳು ಉಚ್ಚಿ ಹೋಗ್ಲಿಕ್ಕೆ ಜಾಗ ಮಾಡಿದಿರಲ್ಲ, ಪೈಪ್ ಲೈನ್ ಎಲ್ಲಿ ಹೋಗ್ತತಿ ಅದು? ಅದು ಇವಾಗ ಗದ್ದೆಗೆ ಹೋಗುತ್ತೆ ಸರ್. ಸೈಡಿಗೆ ಮಾಡಿ ಸೈಡಿಗೆ ಬರುತ್ತದ? ಈ ಕಡೆ ಇಲ್ಲಿ ಹಿಂಗ್ ಬಂದ್ ಸರ್. ಹ್ಮ್ ಬಂದು ಆ ಕಿಮ್ನಿದ್ ಈ ಕಿಮ್ನಿದ್ ಎರಡು ಸೇರಿ ಪೈಪ್ ಲೈನ್. ಓ ಹಿಂಗ್ ಪೈಪ್ ಲೈನ್ ಸೀದಾ ತೋಟ ಇದೆಯಾ? ಇಲ್ಲ ಸರ್, ಮೇವಿನ ಜೋಳಕ್ಕೆ ಹೋಗಿ ಸರ್. ಅಲ್ಲಿ ಇದೆಯಾ? ಹ್ಞೂ ಸರ್. ಅದು ಪೈಪಿಗೆ ಬಣ್ಣ ಹೊಡಿತಾ ಇದಾರೆ. ಎದಕ್ಕದ ಪೈಪು? ಶೆಡ್ಡಿನ ಸರ್ ಅವ. ದನಿಗೆ ಮಾಡಿದ್ರೆ ಮೇವು? ಈ ಶೆಡ್ಡಿ ಬಣ್ಣ ಹೊಡಿತಾ ಇದಾರೆ ಸರ್ ಪೈಪಿಗೆ. ಈಗ ಟೋಟಲ್ ಖರ್ಚು ಹೆಂಗ್ ಹೇಳ್ತಿದ್ರಿ? ಈಗ ಆಗಿರೋದೆಷ್ಟು? ಇವಾಗ 8 ಹೋಗಿದೆ ಸರ್. ಇನ್ನು ಯಾಕಂದ್ರೆ ಈಗ ಹೊಸ ರೈತರು ಹ್ಞೂ ಸರ್ ತುಂಬಾ ಜನ ಮಾಡ್ಬೇಕನ್ನ ಪ್ಲಾನ್ ಇರ್ತದೆ. ಹ್ಞೂ ಸರ್. ಯಾಕೆ ಮತ್ತೆ ಕೇಳ್ತೀವಿ ಅಂದ್ರೆ ಅವ್ರಿಗೆ ಒಂದಿಷ್ಟು ಹೆಲ್ಪ್ ಆಗ್ಲಿ ಅಂತ. ಎಷ್ಟು ಖರ್ಚು ಇದು ಬರ್ಬೋದು? 1760 ಈ ಪ್ಲಾನಿಂಗ್ ಮಾಡಕ ಅಂದ್ರೆ ಸರ್ 10 ಲಕ್ಷ ಮಿನಿಮಮ್ ಬೇಕೇ ಬೇಕು ಸರ್. 10 ಲಕ್ಷ? 10 ಲಕ್ಷ ಬೇಕು ಸರ್. ಇದು ಹೈಟ್ ಇದೆ ಸರ್. ಹುಲ್ಲಿಡಾಕ ಅದಕ್ಕೆ ಎಲ್ಲ ಮಾಡೇವಲ್ ಸರ್ ಮೇಲೆ. ಅವೆಲ್ಲ ವ್ಯವಸ್ಥೆ ಮಾಡೋದಾದ್ರೆ ಎಷ್ಟು ಅಡಿ ಹೈಟ್ ಇದೆ ಅದು? ಅದು 18 ಇದೆ ಸರ್. 18 ಅಡಿ ಹೈಟ್? ಹ್ಞೂ ಸರ್. 18 ಅಡಿ ಬೇಕೇ ಬೇಕು ಸರ್. ಹೀಟ್ ಆಗಲ್ಲ ಸರ್ ದನಿಗಿಲ್ಲ ಅಂದ್ರೆ. 7 ಅಡಿ ಮೆಸ್ ಹಾಕಿವ್ ಸರ್ ನಾವೆಲ್ಲ. ಮೆಸ್ 7 ಅಡಿ, ಒಂದ್ 3 ಅಡಿ 3 ಅಡಿ ಅಷ್ಟೇ ಗೊದ್ನಿಗೆ ಸರ್. ಇದು ಕಟ್ಟಿರೋ ಸರ್ ಗೋಡೆ. 3 ಅಡಿ ಫೌಂಡೇಶನ್ ಐತಿ ಸರ್. ಫೌಂಡೇಶನ್ 3 ಅಡಿ. ಬುನಾದಿಗ? ಹ್ಞೂ ಸರ್. ಬುನಾದಿಗೆ ಎಷ್ಟಾಗಿದೆ? ಬುನಾದಿದು ಫೌಂಡೇಶನ್ ಇಂದ ಒಂದು 2 ಲಕ್ಷ ಮುಟ್ಟಿದೆ ಸರ್. ಚೆನ್ನಾಗಿ ಮಾಡ್ಕೊಂಡಿದ್ದೀರಿ. ಚೆನ್ನಾಗಿ ಮಾಡ್ರಿ. ಆಲ್ ದಿ ಬೆಸ್ಟ್. ಒಮ್ಮೆ ಇನ್ನೊಂದ್ಸರಿ ಎಲ್ಲ ವೀಕ್ಷಕರಿಗೆ ನಿಮ್ಮ ಹೈನುಗಾರಿಕೆ ಕೊಟ್ಟಿಗೆ ರೆಡಿ ಆದ್ಮೇಲೆ ಪೂರ್ತಿ ದನಕರುಗಳು ಬಂದ ಮೇಲೆ ಒಂದು ವಿಡಿಯೋ ಮಾಡಿ ಹಾಕುವ. ಓಕೆ ಸರ್.